5,000 ಎಕರೆ ಆಸ್ತಿ ನಮ್ದು ಅಂತ ರಾಜಮನೆತನ ಪತ್ರ ಬರೆದಿದೆ. ಆಸ್ತಿ ರಕ್ಷಣೆಗಾಗಿ ಚಾಮರಾಜನಗರ ಡಿಸಿಗೆ ಪತ್ರವನ್ನು ಬರೆದಿದ್ದಾರೆ ರಾಜವಂಶಸ್ಥರು. ಚಾಮರಾಜನಗರ ಜಿಲ್ಲೆಯ ಜನರಿಗೆ ಸಂಕಷ್ಟವನ್ನು ತಂದ ರಾಜಮಾತೆ ಸದ್ಯ ಆ ಜಾಗದಲ್ಲಿ ವಾಸಿಸುತ್ತಿರುವ ಕೃಷಿ ಮಾಡುತ್ತಿರುವವರಿಗೆ ಭೀತಿ ಎದುರಾಗಿದೆ. ಚಾಮರಾಜನಗರ ಜಿಲ್ಲೆಗೆ ಸೇರಿದ 5,000 ಎಕರೆ ಭೂಮಿಯು ತಮಗೆ ಸೇರಿದೆ ಅಂತ ಪ್ರಮೋದ ದೇವಿ ಅರ್ಜಿ ಹಾಕಿದ್ದಾರೆ. 5,000 ಎಕರೆ ಭೂಮಿಗೆ ಖಾತೆ ಮಾಡಿಸಿಕೊಡುವಂತೆ ಅರ್ಜಿ ಹಾಕಲಾಗಿದೆ. ಸಂಚಲನ ಸೃಷ್ಟಿಸ್ತಾ ಇದೆ ಪ್ರಮೋದ ದೇವಿ ಒಡೆಯರ್ ಅವರ ಈ ಮನವಿ. 5,000 ಎಕರೆ ನಮ್ದು, ಅದಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತ ಪತ್ರವನ್ನ ಬರೆದಿರೋದು. ಸಹಜವಾಗಿಯೇ ಅಲ್ಲಿ ಈಗ ವಾಸಿಸ್ತಾ ಇರೋರು ಮತ್ತು ಕೃಷಿಯನ್ನ ಮಾಡ್ತಾ ಇರೋರಿಗೆ ಢವ ಶುರು ಆಗಿದೆ. ಇದೇನಪ್ಪ ಹೀಗಾಗ್ಬಿಡ್ತು, ಏನ್ ಮಾಡೋದು ಅಂತ ನೋಡಿ. ಈ 5,000 ಎಕರೆ ಜಾಗ ನಮ್ದು ಅಂತ ಪ್ರಮೋದ ದೇವಿ ಒಡೆಯರ್ ಅವರು ಮನವಿ ಮಾಡಿರೋದು ಸದ್ಯ ಸಂಚಲನಕ್ಕೆ ಕಾರಣ ಆಗೋದ್ರ ಜೊತೆಗೆ ಕೆಲವರಿಗೆ ನಡುಕ ಕೂಡ ಹುಟ್ಟಿಸಿದೆ. ಆಸ್ತಿ ರಕ್ಷಣೆಗಾಗಿ ಚಾಮರಾಜನಗರ ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ ರಾಜವಂಶಸ್ಥೆ. ಚಾಮರಾಜನಗರ ಜಿಲ್ಲೆಯ ಜನರಿಗೆ ರಾಜಮಾತೆಯಿಂದ ಸಂಕಷ್ಟ ಆಗ್ಬಿಡ್ತಾ ಇದೆ. ಸದ್ಯ ಆ ಜಾಗದಲ್ಲಿ ಈಗ ಕೆಲವರು ವಾಸಿಸ್ತಾ ಇದ್ದಾರೆ. ಹಾಗಿದ್ರೆ ಯಾವ್ಯಾವ ಹಳ್ಳಿಗೆ ಸಂಕಷ್ಟ ಎದುರಾಗ್ತಾ ಇದೆ? ಒಪ್ಪಂದದ ದಾಖಲೆಗಳು ಪ್ರಮೋದ ದೇವಿ ಬಳಿ ಇದ್ರೆ ಖಂಡಿತವಾಗಿ ಸಂಕಷ್ಟ ಎದುರಾಗತ್ತೆ. ದಾಖಲೆಗಳಿದ್ದರೆ ಗ್ರಾಮಗಳು, ಆಸ್ತಿಗಳು ವಿವಾದಾತ್ಮಕವಾಗತ್ತೆ. ಹಳ್ಳಿಗರಿಗೆ ಕಾನೂನು ಹೋರಾಟ ಅನಿವಾರ್ಯ ಪರಿಸ್ಥಿತಿಗೆ ಬಂದ್ಬಿಡತ್ತೆ. ಚಾಮರಾಜನಗರದ ಅಟ್ಟುಗುಳಿಪುರದಲ್ಲಿ 4,445 ಎಕರೆ, ಹರದನಹಳ್ಳಿಯಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ಸುಮಾರು 150 ಎಕರೆ, ಬೂದಿತಿಟ್ಟಿನಲ್ಲಿ 63 ಎಕರೆ, ಕರಡಿಹಳ್ಳದಲ್ಲಿ ಸುಮಾರು 75 ಎಕರೆ, ಕಲ್ಲಿಕೆರೆಯಲ್ಲಿ 190 ಎಕರೆ, ಉಮ್ಮತ್ತೂರಿನಲ್ಲಿ 199 ಎಕರೆ, ಬಸವಾಪುರದಲ್ಲಿ 13 ಎಕರೆ, ಚಾಮರಾಜನಗರ ಪಟ್ಟಣದಲ್ಲಿ ಜನನ ಮಂಟಪ ಮತ್ತು ಗಾರ್ಡನ್ ಇವು ರಾಜವಂಶಸ್ಥರ ಆಸ್ತಿ ಅಂತ ಅರ್ಜಿ ಹಾಕಲಾಗಿದೆ. ಸಿದ್ದಯ್ಯನಪುರ, ಅಟ್ಟುಗುಳಿಪುರ, ಹರದನಹಳ್ಳಿ, ಉಮ್ಮತ್ತೂರು ಜನರಿಗೆ ಇದೀಗ ಭೀತಿ ಎದುರಾಗ್ತಾ ಇದೆ. ನೋಡಿ, ಹಿಂದೆನೂ ಕೂಡ ಸರ್ಕಾರ ವರ್ಸಸ್ ರಾಜಮನೆತನದ ನಡುವೆ ಒಂದು ಆಸ್ತಿ ವಿಚಾರಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಈಗ ಈ 5,000 ಎಕರೆ ಭೂಮಿ ನಮಗೆ ಸೇರಿದ್ದು ಅಂತ ಪ್ರಮೋದ ದೇವಿ ಒಡೆಯರ್ ಅವರು ಚಾಮರಾಜನಗರ ಡಿಸಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಎಲ್ಲೆಲ್ಲಿ ಏನೇನಿದೆ ಜಾಗ, ಯಾವ್ದ್ಯಾವುದು ನಮಗೆ ಸೇರಬೇಕಾಗಿದ್ದ ಜಾಗ ಅಂತ ಅವರು ವಿವರಿಸಿದ್ದಾರೆ. ಬಟ್ ಈಗ ಅಲ್ಲಿ ವಾಸಿಸ್ತಾ ಇರುವ, ಅಲ್ಲೇ ಜೀವನವನ್ನು ಕಟ್ಕೊಂಡಿರುವಂಥ ಜನರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ಡಾಕ್ಯುಮೆಂಟ್ಸ್ಗಳು ಇರಬೇಕಾಗತ್ತೆ. ಹಾಗೇನಾದರೂ ಡಾಕ್ಯುಮೆಂಟ್ಸ್ ಇತ್ತು ಅಂತ ಅಂದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಭಾಗಗಳಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ, ಅಂದರೆ ಸಿದ್ದಯ್ಯನಪುರ, ಅಟ್ಟುಗುಳಿಪುರ, ಹರದನಹಳ್ಳಿ, ಉಮ್ಮತ್ತೂರು ಜನರು ಕಾನೂನು ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬಿಡತ್ತೆ. ಹಾಗಾಗಿ ಆ ಹಳ್ಳಿಗಳ ಭಾಗದ ಜನರಲ್ಲಿ ಇದೀಗ ಸಂಕಷ್ಟ ಅನ್ನೋದು ಎದುರಾಗ್ತಾ ಇರೋದು. ಒಪ್ಪಂದದ ದಾಖಲೆಗಳು ಏನಾದರೂ ಪ್ರಮೋದ ದೇವಿಯವರ ಬಳಿ ಇದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್, ಮೈಸೂರಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, 5,000 ಎಕರೆ ಭೂಮಿ ನಮ್ಮದು ಅಂತ ಈಗ ಮನವಿ ಪತ್ರ ಸಲ್ಲಿಕೆ ಮಾಡಿರೋದು. ಸೊ ಹಾಗಾಗಿ ಆ ಭಾಗದ ಜನರಲ್ಲಿ ಯಾವ ರೀತಿಯಾದಂಥ ಒಂದು ಸಂಕಷ್ಟ ಎದುರಾಗ್ತಾ ಇದೆ? ಒಂದು ವೇಳೆ ಎಲ್ಲದಕ್ಕೂ ದಾಖಲೆಗಳು ಇದ್ದಿದ್ದೇ ಆಗಿದ್ದಲ್ಲಿ ಯಾವ ರೀತಿ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ? ಇದ್ದಕ್ಕಿದ್ದ ಹಾಗೇನೆ ಈ ರೀತಿಯಾದಂಥ ಒಂದು ಪತ್ರವನ್ನು ಬರೆಯುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಪುನೀತ್? ಪುನೀತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇದೀಗ ಪ್ರಮೋದ ದೇವಿಯವರು ಒಂದು ಪತ್ರವನ್ನು ಬರೆದಿದ್ದಾರೆ. 5,000 ಎಕರೆ ನಮ್ಮದು, ನಮಗೆ ಮಾಡಿಕೊಡ್ಬೇಕು ದಾಖಲೆಗಳನ್ನ ಅಂತ ಕೇಳ್ಕೊಳ್ತಾ ಇರುವಂಥದ್ದು. ಬಟ್ ಸಹಜವಾಗಿ ಅಲ್ಲಿ ವಾಸಿಸ್ತಾ ಇರುವಂಥ ಜನರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ಸಡನ್ ಆಗಿ ಈ ರೀತಿಯಾದಂಥ ಪತ್ರ ಬರೆಯುವುದಕ್ಕೆ ಕಾರಣವೇನು? ಈಗ ಎದುರಾಗುವಂಥ ಸಮಸ್ಯೆಗಳಿಗೇನು ಅಂತ? ಓಕೆ, ಸಂಪರ್ಕ ಕಡಿತ ಆಗಿದೆ, ಮತ್ತೆ ಕನೆಕ್ಟ್ ಆಗ್ತೀವಿ. ನೋಡಿ, ಇದೀಗ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ಪತ್ರ. ರಾಜಮನೆತನದ ಕಡೆಯಿಂದ ಬಂದಿರುವಂಥ ಪತ್ರ ಇದೆಯಲ್ಲ, ಇದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇರೋದು. ಆಸ್ತಿ ರಕ್ಷಣೆಗಾಗಿ ಚಾಮರಾಜನಗರ ಡಿಸಿಗೆ ಪತ್ರವನ್ನು ಬರೆದಿದ್ದಾರೆ ರಾಜವಂಶಸ್ಥರು. ಸದ್ಯ ಅಲ್ಲಿನ ವಿಚಾರವಾಗಿ ನಾವು ನೋಡೋದಾದರೆ ಈಗ ಸಹಜವಾಗಿ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ಅಯ್ಯೋ, ಹಿಂಗೆ ಪತ್ರ ಬರೆದ್ಬಿಟ್ಟಿದ್ದಾರಂತೆ, ಏನಪ್ಪ ಮಾಡೋದು ಇವಾಗ? ನಮ್ಮ ಜಮೀನು ಹೋಗ್ಬಿಡತ್ತಾ? ನಾವಿಲ್ಲಿ ಕೃಷಿ ಮಾಡ್ಕೊಂಡಿದ್ವಿ, ವ್ಯವಸಾಯ ಮಾಡ್ಕೊಂಡಿದ್ವಿ, ಜೀವನ ಕಟ್ಕೊಂಡಿದ್ವಿ, ಏನು ಮಾಡೋದು ಅಂತೆಲ್ಲ ಸಮಸ್ಯೆಗಳಿಗೆ ಎದುರಾಗತ್ತೆ.
ಇನ್ನು ಭೂಮಿ ತಮಗೆ ಸೇರಿದೆ ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ದಾಖಲೆಗಳಿಗೆ ಏನಾದರೂ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮತ್ತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಪುನೀತ್, ಸಹಜವಾಗಿ ಒಂದಷ್ಟು ಪ್ರಶ್ನೆಗಳಂತೂ ಇದೆ. ಸಡನ್ ಆಗಿ ರಾಜ ಮನೆತನದಿಂದ ಈ ಥರದೊಂದು ಪತ್ರ ಬರೋದಕ್ಕೆ ಕಾರಣ ಏನು ಅಂತ ಒಂದು. ಎರಡನೇದು, ಅಲ್ಲಿರುವಂಥ ಜನರಲ್ಲಿ ಯಾವ ರೀತಿಯಾದಂಥ ಭಯ ಶುರುವಾಗಿದೆ, ಕಾನೂನು ಹೋರಾಟವನ್ನು ಹೇಗೆ ಮಾಡಬೇಕಾಗತ್ತೆ ಅಂತ. ನಿತಿ, ಈಗ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಬರೆದಿರ್ತಕ್ಕಂಥ ಅರ್ಜಿ ಏನಿದೆ, ಈ ಒಂದು ಅರ್ಜಿ ಈಗ ಚಾಮರಾಜನಗರ ಜಿಲ್ಲಾಡಳಿತಕ್ಕೆ ತಲುಪಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳ ಕೈ ಸೇರಿರುವಂತಹ ಈ ಒಂದು ಅರ್ಜಿಯಿಂದಾಗಿ ಈಗ ಆ ಒಂದು ಅರ್ಜಿಯಲ್ಲಿ ತಮ್ಮ ಆಸ್ತಿ ಅಂತ ಏನು ಸಾವಿರಾರು ಎಕರೆಯನ್ನು ಅವರು ಗುರುತಿಸಿದ್ದಾರೆ. ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಇವರಿಗೆ ಈಗ ಆತಂಕ ಶುರುವಾಗಿದೆ. ಯಾಕೆಂತ ಹೇಳಿದರೆ ಇಲ್ಲಿ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರೇನಿದ್ದಾರೆ, ಅವರು ಸುಮಾರು 5,000 ಎಕರೆಯಷ್ಟು ಆಸ್ತಿ ತಮ್ಮದು ಅನ್ನೋ ಒಂದು ಅರ್ಜಿಯನ್ನು ಬರೆದಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿರ್ತಕ್ಕಂಥ ಆಸ್ತಿ ಏನಿದೆ 5,000 ಹತ್ತಿರ ಸುಮಾರು 5,000 ಎಕರೆಯಷ್ಟು ಜಮೀನೇನಿದೆ, ಒಂದು ಆಸ್ತಿ ಏನಿದೆ, ಆ ಒಂದು ಭೂಮಿ ಏನಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಕಂದಾಯ ಗ್ರಾಮಗಳನ್ನಾಗಿ ಮಾಡ್ತಕ್ಕಂಥದ್ದು ಇರ್ಬೋದು, ಸಂಬಂಧಪಟ್ಟಂಥವರಿಗೆ ಅದನ್ನು ಅಂದರೆ ಈಗ ಅಲ್ಲಿ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಅಲ್ಲಿ ವಾರಸುದಾರರಾಗಿರ್ತಕ್ಕಂಥವ್ರು ಇರ್ಬೋದು, ಆ ಒಂದು ಸ್ವತ್ತಿನಲ್ಲಿರ್ತಕ್ಕಂಥವ್ರು ಇರ್ಬೋದು, ಅವ್ರು ಯಾರಿಗೂ ಕೂಡ ಖಾತೆ ಮಾಡಿ ಕೊಡದೇ ಇರೋ ರೀತಿಯಲ್ಲಿ ಅವರು ತಮ್ಮ ಆಸ್ತಿಯ ರಕ್ಷಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕಳಿಸಿದ್ದಾರೆ. ಅದು ಮಾರ್ಚ್ 21ನೇ ತಾರೀಕು ಕಳಿಸ್ತಾ ಇರತಕ್ಕಂಥ ಒಂದು ಅರ್ಜಿ. ಈ ಒಂದು ಅರ್ಜಿ ಕೈ ಸೇರಿದ ನಂತರ ಈಗ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಪ್ರಮೋದಾದೇವಿ ಒಡೆಯರ್ ಅವರು ಬರೆದಿರ್ತಕ್ಕಂಥ ಅರ್ಜಿ ತಮ್ಮ ಕೈ ಸೇರಿದೆ. ಆದರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಭಾಗಗಳಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ಒಂದು ಪರಿಶೀಲನೆ ಆದ ನಂತರ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತರಿಸಿಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಸದ್ಯಕ್ಕೆ ಈಗ ಅರ್ಜಿ ಮಾತ್ರ ಕೈ ಸೇರಿರ್ತಕ್ಕಂಥದ್ದು. ಆದರೆ 5,000 ಎಕರೆ ಇರ್ತಕ್ಕಂಥ ಭೂಮಿ ಏನಿದೆ, ಆ ಭೂಮಿಯಲ್ಲಿ ಇರ್ತಕ್ಕಂಥ ಜನರಿಗಂತೂ ಈಗ ಆತಂಕ ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಈಗಾಗಲೇ ನೂರಾರು ವರ್ಷಗಳಿಂದ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಜೊತೆಗೆ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಇವರೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಜನರೇ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಅಲ್ಲಿ ಹಳ್ಳಿಗರ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅರ್ಧನಹಳ್ಳಿ ಸರ್ವೆ ನಂಬರ್ ಇರ್ಬೋದು, ಜೊತೆಗೆ ಸಿದ್ದಯ್ಯನಪುರ ಸರ್ವೆ ನಂಬರ್ ಇರ್ಬೋದು, ಹೀಗೆ ಚಾಮರಾಜನಗರ ವ್ಯಾಪ್ತಿಯಲ್ಲೇ ಸುಮಾರು 5,000 ಎಕರೆಯಷ್ಟು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ನಮ್ಮ ಆಸ್ತಿ ಅಂತ ಹೇಳಿ ಅವರು ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ತಕರಾರು ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಇಲ್ಲಿ ಯಾವುದೇ ರೀತಿಯಾದಂತಹ ವಹಿವಾಟು ಆಗಬಾರದು, ಅದು ತಮ್ಮ ಆಸ್ತಿ ಅನ್ನೋ ಮಾತುಗಳನ್ನು ಕೂಡ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರಿಂದಾಗಿ ಗ್ರಾಮೀಣ ಭಾಗದ ಜನರಿಗೆ, ಅಂದರೆ ಅಲ್ಲಿ ಇರ್ತಕ್ಕಂಥ ಹಳ್ಳಿಯ ಜನರಿಗೆ ಒಂದು ರೀತಿ ಆತಂಕ ಶುರುವಾಗಿರ್ತಕ್ಕಂಥದ್ದು. ಒಂದು ವೇಳೆ ಇದು ಜಿಲ್ಲಾಧಿಕಾರಿಗಳು ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ದಾಖಲೆಗಳನ್ನು ಮತ್ತಷ್ಟು ಪ್ರಮೋದಾದೇವಿ ಒಡೆಯರ್ ಅವರ ಹತ್ರ ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿ ಒಂದು ವೇಳೆ ಅವರ ಆಸ್ತಿಯನ್ನು ಅವರಿಗೆ ಒಪ್ಪಿಸುವಂತಹ ಪರಿಸ್ಥಿತಿ ಬರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಇರತಕ್ಕಂಥದ್ದು. ಯಾಕೆಂತ ಹೇಳಿದರೆ ಈ ಹಿಂದೆ ರಾಜವಂಶಸ್ಥರು ಮಾಡಿರ್ತಕ್ಕಂಥ ಹಲವು ಆಸ್ತಿಗಳೇನಿದ್ದಾವೆ ಅದೆಲ್ಲದಕ್ಕೂ ಕೂಡ ಅರ್ಜಿ ಆಗ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಾ ಇರತಕ್ಕಂಥ ಉದಾಹರಣೆಗಳಿರ್ತಕ್ಕಂಥದ್ದು. ಹೀಗಾಗಿ ಇದು ಅದೇ ರೀತಿಯಾದಂಥ ಒಂದು ಸಂಚಲನವನ್ನು ಇದೀಗ ಸೃಷ್ಟಿ ಮಾಡಿದೆ. ಯಾಕೆಂತ ಹೇಳಿದರೆ ಅರ್ಧನಹಳ್ಳಿ ಇರ್ಬೋದು, ಸಿದ್ದಯ್ಯನಪುರ ಇರ್ಬೋದು, ಜೊತೆಗೆ ಅಟ್ಟಿಗುಳಪುರ ಇರ್ಬೋದು, ಕನ್ನಿಕೆರೆ ಇರ್ಬೋದು, ಈ ಭಾಗಗಳಲ್ಲಿ ಈಗಾಗಲೇ ನೂರಾರು ಎಕರೆ, ಸಾವಿರಾರು ಎಕರೆಯಷ್ಟು ಆಸ್ತಿ ಏನಿದೆ ಅದು ಎಲ್ಲವೂ ಕೂಡ ತಮ್ಮದು ಅಂತ ಹೇಳಿ ಈಗ ತಕರಾರು ಅರ್ಜಿಯನ್ನು ಪ್ರಮೋದಾದೇವಿ ಒಡೆಯರ್ ಅವರು ಹಾಕಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಶಿಲ್ಪಾ ನಾಗ್ ಮಾಡಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಈ ಹಿಂದೆ ಸರ್ಕಾರದೊಟ್ಟಿಗೆ ಇದೇ ರೀತಿಯಾದಂಥ ಒಪ್ಪಂದ ಏನಾದರೂ ಆಗಿರ್ತಕ್ಕಂಥ ದಾಖಲೆಗಳು ಪ್ರಮೋದಾದೇವಿ ಒಡೆಯರ್ ಅವರ ಬಳಿ ಇದ್ದಂತಹ ಸಂದರ್ಭದಲ್ಲಿ ಈ ಸರ್ವೆ ನಂಬರ್ಗಳಲ್ಲಿ ಬರ್ತಕ್ಕಂಥ ಸುಮಾರು 5,000 ಎಕರೆ ಆಸ್ತಿ ಏನಿರುತ್ತೆ ಇದನ್ನೆಲ್ಲವನ್ನು ಕೂಡ ಬಿಟ್ಟು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರ್ತವೆ. ಬಿಟ್ಟು ಕೊಡಬೇಕಾದಂತಹ ಒಂದು ಸ್ಥಿತಿಯು ಕೂಡ ಎದುರಾಗುತ್ತೆ. ಆದರೆ ಇಲ್ಲಿ ಇರತಕ್ಕಂಥ ಪ್ರಶ್ನೆ, ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಅವರ ಸ್ಥಿತಿಗತಿಗಳು ಏನಾಗ್ತವೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಕಾನೂನು ಹೋರಾಟಗಳು ಉದ್ಭವವಾಗ್ತವೆ. ಜೊತೆಗೆ ಸ್ವಾಧೀನದಲ್ಲಿರ್ತಕ್ಕಂಥವ್ರು ಏನಿದ್ದಾರೆ ಅವರೆಲ್ಲರ ಒಂದು ಸ್ಥಿತಿ ಏನಾಗುತ್ತೆ ಇದನ್ನೆಲ್ಲವನ್ನು ಕೂಡ ಜಿಲ್ಲಾಡಳಿತ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾ ಇರತಕ್ಕಂಥದ್ದು. ಸದ್ಯಕ್ಕೆ ಈಗ ಈ ಹಿಂದೆ ಆಗಿರ್ತಕ್ಕಂಥ ಒಪ್ಪಂದಗಳೇನಿರ್ತವೆ ಆ ಒಪ್ಪಂದಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳೇನಿದ್ದಾವೆ ಇದನ್ನ ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ ಜಿಲ್ಲಾಧಿಕಾರಿಗಳು. ಅದನ್ನ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಏನಾಗುತ್ತೆ ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದರೆ, ಮತ್ತೊಂದು ಕಡೆ ಇಲ್ಲಿ ಜಿಲ್ಲಾಡಳಿತ ನಡೆ ಏನಿದೆ ಇದು ಅಲ್ಲಿ ಕೃಷಿಕರು ವಾಸ ಮಾಡ್ತಾ ಇರತಕ್ಕಂಥವ್ರು ಏನಿದ್ದಾರೆ ಇವರಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಯಾಕೆಂತ ಹೇಳಿದರೆ ಸುಮಾರು 5,000 ಎಕರೆಯಷ್ಟು ಆಸ್ತಿ
ಮಹಾರಾಜರಿಗೆ ಸಂಬಂಧಪಟ್ಟಂಥದ್ದು, ರಾಜವಂಶಸ್ಥರಿಗೆ ಸಂಬಂಧಪಟ್ಟಂಥದ್ದು ಅನ್ನೋ ಒಂದು ವಿಷಯ ತಿಳಿತಿದ್ದಂತೆಯೇ ಅಲ್ಲಿ ಇರತಕ್ಕಂಥ ಜನ ಈಗಾಗಲೇ ಒಂದು ರೀತಿ ಭಯಭೀತರಾಗಿದ್ದಾರೆ. ಯಾಕೆಂತ ಹೇಳಿದರೆ ಅದನ್ನು ಬಿಟ್ಟು ಬೇರೆ ಬದುಕೇ ಇಲ್ಲದಂತಹ ಒಂದು ಜನ ಅವರು. ಯಾಕೆಂತ ಹೇಳಿದರೆ ಅಲ್ಲಿ ಕೃಷಿಯನ್ನು ಮಾಡ್ತಾ ಇರತಕ್ಕಂಥದ್ದಿರ್ಬೋದು, ವಾಸ ಮಾಡ್ತಾ ಇರತಕ್ಕಂಥದ್ದಿರ್ಬೋದು, ಹತ್ತಾರು ಹಳ್ಳಿಗಳು ಅಲ್ಲಿರ್ತಕ್ಕಂಥದ್ದು. ಹೀಗಾಗಿ ಅದರ ಒಂದು ಸಮಸ್ಯೆಗೆ ಎದುರಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಆದರೆ ಪ್ರಮೋದಾದೇವಿ ಒಡೆಯರ್ ಇಷ್ಟು ವರ್ಷಗಳ ಕಾಲ ಸುಮ್ಮನಿದ್ದು ಈಗ ಅದನ್ನು ಪರಿಶೀಲನೆ ಮಾಡಿ ತಮ್ಮ ಆಸ್ತಿ ಅಂತ ಹೇಳಿ ಈಗ ಅವರೇನು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ನ್ಯಾಯಯುತವಾಗಿದೆ, ನಿಜವಾಗ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದಂತಹ ದಾಖಲೆಗಳು ಅವರ ಬಳಿ ಇದಾವ, ಇದನ್ನೆಲ್ಲವನ್ನೂ ಕೂಡ ತರಿಸ್ಕೊಂಡು ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಚಾಮರಾಜನಗರ ಜಿಲ್ಲಾಡಳಿತ ಮಾಡುತ್ತಾ, ಇದು ಮುಂದೆ ಇರತಕ್ಕಂಥ ಒಂದು ಪ್ರಶ್ನೆ. ಸದ್ಯಕ್ಕೆ ಈಗ ತಕರಾರು ಅರ್ಜಿಯನ್ನು ಮಾರ್ಚ್ 21ನೇ ತಾರೀಕು ಪ್ರಮೋದಾದೇವಿ ಒಡೆಯರ್ ಅವರು ಜಿಲ್ಲಾಧಿಕಾರಿಗಳಿಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸಲ್ಲಿಸಿ ತಮ್ಮ ಆಸ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಖಾತೆ ಕಂದಾಯಗಳಾಗಬಾರ್ದು, ಗ್ರಾಮಗಳು ಕೂಡ ಆಗಬಾರ್ದು, ಅದ್ಯಾವುದೂ ಕೂಡ ಆಗದಂತೆ ನಮ್ಮ ಆಸ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದು ಅರ್ಜಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೇಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಅಲ್ಲಿರ್ತಕ್ಕಂಥ ಸ್ವಾಧೀನದಲ್ಲಿರ್ತಕ್ಕಂಥವರಿಗಂತೂ ಆತಂಕ ಎದುರಾಗಿರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.